ಡಿಮಾರ್ಟ್ ವ್ಯಾಪಾರೋದ್ಯಮದಲ್ಲಿ ಖ್ಯಾತಿ ಗಳಿಸಿದ ಸಂಸ್ಥೆ. ಆದರೆ ಈ ಸಂಸ್ಥೆಗೆ ತ್ಯಾಜ್ಯ ವಿಲೇವಾರಿ ಹೇಗೆ ಮಾಡಬೇಕು ಎಂಬ ಕನಿಷ್ಠ ಜ್ಞಾನ ಇದ್ದಂತಿಲ್ಲ. ಡಿಮಾರ್ಟ್ ಮಾಡಬಾರದ ಕೆಲಸ ಮಾಡಿ ಇದೀಗ ಸಾರ್ವಜನಿಕರಿಂದ ಛೀಮಾರಿ ಹಾಕಿಸ್ಕೊಳ್ತಾ ಇದ್ದು, ರಾತ್ರೋರಾತ್ರಿ ತ್ಯಾಜ್ಯವನ್ನು ತಂದು ಹೆದ್ದಾರಿ ಪಕ್ಕ ಸುರಿಯುತ್ತಿರುವ ಡಿಮಾರ್ಟ್ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಹೊರವಲಯದ ವಾಪಸಂದ್ರದ ಬಳಿ ಡಿಮಾರ್ಟ್ ಉದ್ಯಮ ಆರಂಭಿಸಿದ್ದು, ಇಲ್ಲಿ ಅವಧಿ ಮೀರಿದ ವಿವಿಧ ಆಹಾರ ಪದಾರ್ಥಗಳು ಸೇರಿದಂತೆ ಇತರ ತ್ಯಾಜ್ಯವನ್ನು ರಾತ್ರಿ ವೇಳೆ ತಂದು ರಾಷ್ಟ್ರೀಯ ಹೆದ್ದಾರಿ 44ರ ಪಕ್ಕದಲ್ಲಿ ಸುರಿಯುತ್ತಿದ್ದಾರೆ. ಡಿಮಾರ್ಟ್ನವರು ರಾತ್ರಿ ವೇಳೆ ತ್ಯಾಜ್ಯ ಸುರಿಯುತ್ತಿರುವ ಬಗ್ಗೆ ಸಾರ್ವಜನಿಕರು ಪ್ರಶ್ನಿಸಿದ್ದು, ಅದನ್ನು ವಿಡಿಯೋ ಮಾಡಿದ್ದಾರೆ. ಈ ಸಂಬಂಧ ಡಿಮಾರ್ಟ್ ಸಿಬ್ಬಂದಿಯನ್ನ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದು, ಇದಕ್ಕೆ ಸಿಬ್ಬಂದಿ ಸಮರ್ಪಕ ಉತ್ತರ ನೀಡದೆ ಜಾರಿಕೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 44ಕ್ಕೆ ಹೊಂದಿಕೊಂಡೇ ನಿರ್ಮಾಣವಾಗಿರುವ ಡಿಮಾರ್ಟ್ ವ್ಯಾಪಾರ ಮಳಿಗೆಯಲ್ಲಿ ಉಳಿದಿರುವ ತ್ಯಾಜ್ಯವನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡಬೇಕಿದೆ. ನಗರಸಭಾ ಕಸದ ವಾಹನಕ್ಕಿಲ್ವೇ ಅವರೇ ಕಸವನ್ನು ವಾಹನದ ಮೂಲಕ ವಿಲೇವಾರಿ ಮಾಡಬೇಕು. ಆದರೆ ಇಲ್ಲಿನ ಡಿಮಾರ್ಟ್ ಮಾತ್ರ ಸಮರ್ಪಕ ಕಸ ನಿರ್ವಹಣೆ ಮಾಡುವ ಬದಲು ಅದನ್ನು ತಂದು ಹೆದ್ದಾರಿ ಪಕ್ಕದ ಖಾಲಿ ಸ್ಥಳದಲ್ಲಿ ಸುರಿತಾ ಇದ್ದು, ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದೆ. ಇನ್ನು ಬ್ರೆಡ್ ಸೇರಿದಂತೆ ಇತರ ಆಹಾರ ಪದಾರ್ಥಗಳು ರಸ್ತೆ ಪಕ್ಕ ಸುರಿಯುತ್ತಿರುವ ಕಾರಣ ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಈ ಸಂಬಂಧ ಈವರೆಗೂ ಯಾರು ಪ್ರಶ್ನೆ ಮಾಡದೇ ಇರೋದನ್ನ ಗುರಿಯಾಗಿಸಿಕೊಂಡಿರುವ ಡಿಮಾರ್ಟ್ ಸಿಬ್ಬಂದಿ ಅಪಾಯಕಾರಿ ತ್ಯಾಜ್ಯವನ್ನು ತಂದು ರಸ್ತೆ ಪಕ್ಕ ಸುರಿಯೋದನ್ನು ರೂಢಿಸಿಕೊಂಡಿದ್ದಾರೆ. ಈ ಸಂಬಂಧ ಶಂಕರ್ ಎಂಬ ಯುವಕ ರಾತ್ರಿಯಲ್ಲಿ ತ್ಯಾಜ್ಯ ಸುರಿಯುತ್ತಿರುವುದನ್ನು ಕಂಡು ವಿಡಿಯೋ ಮಾಡಿದ್ದು ರಾಯಲ್ ಟಿವಿಗೆ ನೀಡಿದ್ದಾರೆ. ಈ ಕುರಿತು ಮಾತನಾಡಿರುವ ಶಂಕರ್, ಡಿಮಾರ್ಟ್ನವರು ಅವಧಿ ಮೀರಿದ ವಸ್ತುಗಳನ್ನು ತಂದು ಹೆದ್ದಾರಿ ಪಕ್ಕ ಬಿಸಾಡುತ್ತಿದ್ದಾರೆ. ಇದರಿಂದ ಹೆದ್ದಾರಿಗೆ ದುರ್ವಾಸನೆ ಬೀರುತ್ತಿದೆ. ವ್ಯರ್ಥ ಪದಾರ್ಥಗಳನ್ನು ಬಿಸಾಡಲು ಇವರು ನಗರಸಭಾ ವಾಹನಕ್ಕೆ ಅಥವಾ ಇತರ ಮಾರ್ಗ ಅನುಸರಿಸುತ್ತಿಲ್ಲ. ಬದಲಿಗೆ ರಸ್ತೆ ಪಕ್ಕದಲ್ಲಿ ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅಂತ ಆರೋಪಿಸಿದ್ರು. ನಮಸ್ಕಾರ, ನನ್ನ ಹೆಸರು ಶಂಕರ್ ಅಂತ, ಚಿಕ್ಕಬಳ್ಳಾಪುರ. ಏನಿಲ್ಲ, ಈ ಡಿಮಾರ್ಟ್ ಅವ್ರು ಬಂದು ಎಲ್ಲ ಈ ಪ್ರಾಡಕ್ಟ್ಗಳೆಲ್ಲ ವೇಸ್ಟೇಜ್ ಅಂದರೆ ಎಕ್ಸ್ಪೈರ್ ಆಗಿರ್ತಕ್ಕಂಥ ಅವಧಿ ಮೀರ್ತಕ್ಕಂಥ ಪ್ರಾಡಕ್ಟ್ಗಳೆಲ್ಲ ಎತ್ಕೊಂಡ್ಬಂದು ಇಲ್ಲಿ ರೋಡ್ ಸೈಡ್ ಬಿಸಾಕ್ಬಿಡ್ತಾ ಇದ್ದಾರೆ. ರೋಡಲ್ಲೆಲ್ಲ ಆ ಪನ್ನೀರಿಂದ ಹಿಡಿದು ಹಾಲ್ ಪ್ಯಾಕೆಟ್, ಜ್ಯೂಸು ಎಲ್ಲರೂ ಎಲ್ಲಿ ತೊಗೊಂಬಂದು ಇಲ್ಲಿ ರಾತ್ರಿ ಟೈಮಲ್ಲಿ ಬಂದು ಡಂಪ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಇವ್ರಿಗೆ ಎಂತೂ ಕೂಡ ಕಾಮನ್ ಸೆನ್ಸ್ ಇದ್ದಂಗಿಲ್ಲ. ಇಲ್ಲಿನ ಗಬ್ಬನ ಹಾಕೊಂಡು ಎಲ್ಲ ಬರೀ ದಾರಿ ಹೋಗೋರಿಗೆಲ್ಲ ಸ್ಮೆಲ್ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ ಅಂದರೆ ಗಬ್ಬನಾಥ ಅಲ್ಲಿ ಹೋಗೋಕ್ಕಾಗಲ್ಲ, ಅಷ್ಟು ಸ್ಮೆಲ್ ನೋಡಿ ಹಂಗೆ ಮಾಡಿದ್ದಾರೆ. ಇವ್ರಿಗೆ ಏನು ಬೇರೆ ಕಡೆ ಇದು ಹಾಕೋದಕ್ಕೆ ಜಾಗನೇ ಕೊಟ್ಟಿಲ್ಲ ಅನ್ಸುತ್ತೆ ಇವ್ರಿಗೆ. ಈ ಅಧಿಕಾರಿಗಳು, ಈ ಥರ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಇದ್ದರೆ ಎಚ್ಚೆತ್ಕೋಬೇಕಾಗಿ ವಿನಂತಿ. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ.